ವೆಲ್ಕಮ್ ಬ್ಯಾಕ್ ಟು ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರೂ ಹೋಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ವೀಕ್ ಆಫ್ ತೊಗೊಂಡಿರೋವಂಥದ್ದು. ವೀಕೆಂಡ್ ಇದೆ ಬಟ್ ವೀಕ್ ಆಫ್ ತೊಗೊಂಡಿದ್ದೀನಿ ನಾನು. ಸೊ ಯಾಕೆ ಅಂತ ಅಂದರೆ ಇನ್ನೇನು ಎಲ್ಲ ಹಬ್ಬಗಳು ಆರಂಭ ಆಗ್ತಾ ಇದೆ. ಸೊ ಭೀಮನ ಅಮಾವಾಸ್ಯೆ ಬರ್ತಾ ಇದೆ, ನಾಗರ ಪಂಚಮಿ ಆಗಿರ್ಬೋದು, ಈ ಥರ ಎಲ್ಲ ಒಂದೊಂದು ಹಬ್ಬಗಳು ಬರ್ತಿರೋದ್ರಿಂದ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳಿಕ್ಕೆ ಇವತ್ತು ಸೂಕ್ತವಾದ ದಿನ ಅಂತ ಅಂದ್ಕೊಂಡು ಫುಲ್ ಇವತ್ತು ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಸಿಗೋ ಟೈಮನ್ನೇ ನಾನು ಬಳಸ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಇದು ಮುಂದಾಗ್ತೀನಿ. ಯಾಕಂತಂದರೆ ಮತ್ತೆ ನಮಗೆ ಟೈಮ್ ಸಿಗೋಲ್ಲ, ಮತ್ತು ಮಾರ್ನಿಂಗ್ ಮತ್ತೆ ಕೆಲಸಕ್ಕೆ ಹೋಗಬೇಕು. ಹಾಗಾಗಿ ಇವಾಗ ಫುಲ್ಲು ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿನಿ. ಸಾಧ್ಯ ಆದರೆ ಟೈಮ್ ಇತ್ತು ಅಂದರೆ ರೂಮ್ ಕೂಡ ಕ್ಲೀನ್ ಮಾಡ್ಕೊತೀನಿ. ಬಟ್ ಇವತ್ತು ನನ್ನ ಫೋಕಸ್ ಇರೋದು ಆಲ್ಮೋಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಬೇಕು ಅಂತ. ಇನ್ನೇ ಕೂಡ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದಿದ್ದು 2 ಗಂಟೆ ಆಗೋಗ್ಬಿಡ್ತು. ಅದಕ್ಕೋಸ್ಕರ ಎದ್ದೇಳೋದು ಕೂಡ ಫುಲ್ ಲೇಟ್ ಆಗಿಬಿಟ್ಟಿದೆ. 10:30 ಎದ್ದಿರೋದು. ಸಂಡೇ ಅಂತ ಒಂದು ರೀಸನ್ ಆಯಿತು ಅಂದರೆ ತುಂಬ ಲೇಟಾಗಿ ಬಂದು ಕಣ್ಬಿಡಲಿಕ್ಕೆ ಆಗ್ತಾ ಇರಲಿಲ್ಲ ಮಾರ್ನಿಂಗು. ಅದಕ್ಕೋಸ್ಕರನೇ ಲೇಟಾಗಿ ಎದ್ದಿರೋದು. ಈಗ ಎದ್ದ ತಕ್ಷಣ ಓಕೆ ವ್ಲಾಗ್ ಮಾಡೋಣ, ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಈಗ ನನ್ನ ದಿನಚರಿ ಜೊತೆಗೆ ಟಿಫನ್ ಆಗಿರ್ಬೋದು, ಏನೇನು ಎಲ್ಲ ಕೆಲಸದ ಜೊತೆಗೆ ಆ ಕಿಚನ್ ಡೀಪ್ ಕ್ಲೀನ್ ಕೂಡ ಮಾಡಬೇಕು. ಬನ್ನಿ ನನ್ನ ಒಂದು ಕಿಚನ್ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತೀನಿ, ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ. ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಮಾರ್ನಿಂಗಿಂದನೇ. ಇನ್ನೇನಪ್ಪ ಅಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಂತಂದು ಕ್ಲೀನ್ ಮಾಡಬೇಕು, ಅದರ ಡೀಪ್ ಕ್ಲೀನ್ ಮಾಡಬೇಕು ಅಂತಂದು. ಯಾಕಂದರೆ ಯಾವಾಗಲೂ ಕ್ಲೀನಿಂಗ್ ಮಾಡ್ತಾ ಇರ್ತೀನಿ, ಬಟ್ ಆದ್ರೂ ಹಂಗೆ ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದರೆ ಡೀಪ್ ಕ್ಲೀನ್ ಆಗಿರೋದಿಲ್ಲ ಅಂತ ಕ್ಲೀನ್ ಮಾಡಲಿಕ್ಕೆ ಅಂತ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ನನ್ನ ಪ್ಲ್ಯಾನ್ ಎಲ್ಲ ಉಲ್ಟಾಗಿತ್ತು. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬನೇ ಮುಗಿದೋಗಿದೆ. ಸೊ ಇವಾಗ ವ್ಲಾಗ್ನ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಟೈಮ್ ಸಿಗ್ತಾ ಇರಲಿಲ್ಲ ಆಫೀಸು ಮನೆ ಕೆಲಸ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಅದಕ್ಕೆ ಲೇಟಾಗಿ ವೀಡಿಯೋಸ್ ಹೆಂಗೂ ಮಾಡ್ಕೊಂಡಿದ್ದೀನಲ್ಲ, ಅದೇನಕ್ಕೆ ಸ್ಟಾಪ್ ಮಾಡೋದು ಅಂದ್ಕೊಂಡು ಈಗ ಎಡಿಟಿಂಗ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಸ್ಟಾರ್ಟಿಂಗಲ್ಲಿ ಹೇಳಿದೆ ಡೀಪ್ ಕ್ಲೀನ್ ಮಾಡ್ತೀನಿ ಅಂತಂದು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಅದೇ ರೀತಿಯಾಗಿ. ಇನ್ನೊಂದು ಏನಂದರೆ ನಾನು ಏನು ಪ್ಲ್ಯಾನ್ ಮಾಡ್ಕೊತೀನೋ ಅದನ್ನು ಕಂಪಲ್ಸರಿಯಾಗಿ ಮಾಡ್ಕೊತೀನಿ, ಇಲ್ಲ ಅಂದರೆ ಅದನ್ನು ಮಿಸ್ಸೇ ಮಾಡೋದಿಲ್ಲ. ಏನಾದರೂ ಬೈ ಚಾನ್ಸ್ ಆಗೋದೇ ಇಲ್ಲ ಅಂದಾಗ ಮಿಸ್ ಆಗುತ್ತೆ. ಬಟ್ ಕಡಿಮೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಮಾಡದಿರೋ ತುಂಬ ಕಡಿಮೆ. ಸೊ ಇವತ್ತು ಯಾಕಂದರೆ ಸಿಗೋ ಒಂದು ಸಂಡೇನ ಹಸ್ಬೆಂಡ್ ಕೂಡ ರಜೆ ಇರುತ್ತೆ, ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಅದಕ್ಕೆ ಅವಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟಿಂಗಲ್ಲಿ ಓಕೆ ಮಾಡೋಣ ಅಂತ ಅಂದ್ಕೊತಾನೆ ಇದ್ದೆ. ಬೆಳಗ್ಗೆ ಲೇಟಾಗಲ್ವ ಎದ್ದಿದ್ದು, 9 ಗಂಟೆ ಆಗೋಗ್ಬಿಟ್ಟಿದ್ದು. ಈಗ ಇತ್ತೀಚೆಗಂತೂ ಆಫೀಸು ಕೆಲಸ ಮನೆ ಎಲ್ಲ ಬ್ಯಾಲೆನ್ಸ್ ಮಾಡಿ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂದರೆ ಸ್ವಲ್ಪ ಟಯರ್ಡ್ ಆಗಿಬಿಡುತ್ತೆ. ಸ್ವಲ್ಪ ನಾನು ಕೂಡ ಟೈಮಿಂಗ್ಸ್ ಚೇಂಜ್ ಮಾಡ್ಕೊಂಡಿದ್ದೀನಿ, ಆಫೀಸ್ ಟೈಮಿಂಗ್. ಹಾಗಾಗಿ ನೆಕ್ಸ್ಟ್ ಮತ್ತೆ ಟೈಮಿಂಗ್ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಯಾಕೆಂದರೆ ಆಫೀಸ್ ಕೂಡ ತುಂಬ ದೂರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಒಂದೊಂದ್ಸಲಿ ಎದ್ದೇಳಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗಂತೂ 7 ಗಂಟೆಗೆ ಎದ್ದೇಳೋದೇ ಸ್ವಲ್ಪ ಬೇಗ ಅಂತ ಅನಿಸ್ತಿದೆ. ಮುಂಜಾನೆ 4 ಗಂಟೆಗೆ ಎದ್ದೇಳ್ತಾ ಇದ್ದೆ. ಈಗ ಮನೆ ಕೆಲಸ ಎಲ್ಲ ಮುಗೀತು. ಲೇಟಾಗಿದ್ರೂ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ. ಸೊ ಈಗ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು. ನಮ್ಮ ಹಸ್ಬೆಂಡ್ ಬೇಡ ಕಾಫಿ ಅಂದರೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ಬೇಡ, ಒಳ್ಳೇದಲ್ಲ, ಬೇರೆ ಏನಾದರೂ ಟೀ ಮಾಡು ಅಂತಂದರು. ಅದಕ್ಕೆ ನಾನು ಬೇರೆ ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ ಟೀ ಮಾಡಿರೋದು, ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಲೆಮನ್ ಟೀ, ಲಾಸ್ಟ್ ಟೈಮ್ ಲೆಮನ್ ಟೀ ತೋರಿಸಿದ್ದೆ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಶುಂಠಿ ಟೀ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸು ಬೆಲ್ಲ, ಚಿಯಾ ಸೀಡ್ಸು, ಲೆಮನ್ನು, ಶುಂಠಿ ಆ್ಯಂಡ್ ಪುದೀನ ಇಷ್ಟಿದ್ರೆ ಸಾಕು. ಇನ್ನು ಇದು ಯಾವುದೋ ಐಟಮ್ಸ್ ಇಲ್ಲ ಅಂತ ಅಂದರೆ ಬೆಲ್ಲ ಆ್ಯಂಡ್ ಶುಂಠಿ ಇದ್ರೂ ಪರವಾಗಿಲ್ಲ, ಮಾಡ್ಕೊಂಡು ಕುಡಿಬೋದು. ಸೊ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಯಾವಾಗಲೂ ನಮ್ಮ ಮನೇಲಿ ರೆಗ್ಯುಲರಾಗಿ ಮಾಡೋದು ಏನಪ್ಪ ಅಂತ ಅಂದರೆ ಲೆಮನ್ ಟೀ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತಂದು ಶುಂಠಿ ಜಾಸ್ತಿ ಇತ್ತು, ಅದಕ್ಕೆ ಶುಂಠಿ ಟೀ ಮಾಡ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಆ್ಯಂಡ್ ಪುದೀನ, ಲೆಮನ್ನು ಆ್ಯಂಡ್ ಚಿಯಾ ಸೀಡ್ಸು, ಹನಿ ಇದ್ದರೆ ಹನಿ, ಇಲ್ಲ ಅಂದರೆ ಬೆಲ್ಲ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಏನಾದರೂ ನಿಮ್ಮ ಮನೇಲಿ ಶುಂಠಿ ಇಲ್ಲ ಅಂತ ಅಂದರೆ ಜಸ್ಟ್ ಲೆಮನ್ ಯೂಸ್ ಮಾಡಿ ಬಳಸ್ಬೋದು. ನೀವು ಆರಾಮಾಗಿ ಕುತ್ಕೊಂಡು, ಹಸ್ಬೆಂಡು ಕೂಡ ರಜೆ ಇತ್ತು ಸಂಡೇ ಅಂತ ಅಂದು ಆರಾಮಾಗಿ ಕುತ್ಕೊಂಡು ಟೀ ಕುಡಿತಾ ಇದ್ವಿ. ಅವರು ಕೂಡ ನಾನು ಇಲ್ಲಿ ಕಡೆ ಟೀ ಮಾಡ್ತಾಯಿದ್ದೆ. ಅವರು ಕೂಡ ದಾಳಿಂಬೆ ಎಲ್ಲ ಸುಲಿದು ಕೊಟ್ಟರು, ತಿನ್ನಮ್ಮ ಅಂತಂದು ತಿಂತಾ ಇದ್ದಿದ್ವಿ ಟಿ ವಿ ನೋಡ್ಕೊತ. ಆ್ಯಕ್ಚುಲಿ ಆಫೀಸ್ಗೆ ಹೋಗ್ತಾ ಇರೋದ್ರಿಂದ ನಾನು ಹಸ್ಬೆಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಕಷ್ಟ. ಆದರೆ ಸಿಗೋ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಇಬ್ಬರು ಹೊರಗಡೆ ಹೋಗೋದು ಅಥವಾ ಏನಾದರೂ ಮನೆ ಕೆಲಸ ಮಾಡ್ಕೊಳೋದು. ಇನ್ನೊಂದೇನೇನಪ್ಪ ಅಂತ ಅಂದರೆ ನಾವು ಹೊರಗಡೆ ಹೋಗೋದು ತುಂಬಾ ಕಡಿಮೆ.
ಆದರೆ ಏನಾದರೂ ಶಾಪಿಂಗ್ ಇತ್ತು ಅಂದರೆ ತುಂಬಾ ನೀಡಿತ್ತು ಅಂದರೆ ಆವಾಗ ಮಾತ್ರ ಹೋಗ್ತಿರ್ತೀವಿ. ಇನ್ನು ಟಿ ವಿ ತಂದಿರ್ತೀವಲ್ಲ, ಟಿ ವಿಲೇ ಕುತ್ಕೊಂಡು ಒಳ್ಳೊಳ್ಳೆ ಸಿನಿಮಾ ನೋಡೋದು ಅಥವಾ ಏನಾದರೂ ಪಾಡ್ಕಾಸ್ಟ್ ನೋಡೋದೆಲ್ಲ ಮಾಡ್ತಿರ್ತೀವಿ. ಇನ್ನು ಅದಾದಮೇಲೆ ಹೆಲ್ದಿ ರೆಸಿಪೀಸ್ ಅಂತಂದರೆ ನನಗೆ ತುಂಬ ಇಷ್ಟ. ಏನಾದರೂ ಹೊಸ್ದಾಗಿ ಏನಾದರೂ ಮಾಡಬೇಕು ಅನ್ನೋದು. ಸೊ ಇವತ್ತು ಕೂಡ ದಾಳಿಂಬೆ ಇತ್ತು ಮತ್ತು ಸ್ಟ್ರಾಬೆರಿ ಇತ್ತು, ಅದನ್ನೇ ಬೆರೆಸಿ ಎರಡನ್ನೂ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿದ್ದು ಸಖತ್ತಾಗಿತ್ತು. ಎಲ್ಲನ ಕಟ್ ಮಾಡಿ ಗೊತ್ತಲ್ವ ಜ್ಯೂಸ್ ಮಾಡೋದೇನಂತಂದು ತೋರಿಸ್ಕೊಟ್ಟಿದ್ದೀನಿ ನೋಡಿ. ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಬಳಸಿ ಏನೂ ಇಲ್ಲ ಅಂತ ಅಂದರೆ ಒಂದು ಸ್ಟ್ರಾಬೆರಿ ಇತ್ತು ಅಂದರೂ ಪರವಾಗಿಲ್ಲ, ಅಷ್ಟು ಕಟ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಬೆಲ್ಲ ಅಥವಾ ಹನಿ ಶುಗರ್ನ ಅವಾಯ್ಡ್ ಮಾಡಿ ಸ್ವಲ್ಪ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಮಾಡ್ಕೊಂಡು ಕುಡಿದ್ರೆ ಮಿಕ್ಸಿಗೆ ರುಬ್ಕೊಂಡು ಕುಡಿದ್ರೆ ಎಂಥ ಟೇಸ್ಟ್ ಇರುತ್ತೆ ಅಂದರೆ ಮನೇಲಿ ಯಾವುದಾದ್ರೂ ಒಂದನ್ನು ಈ ಫ್ರೂಟ್ಸ್ ಯಾವುದೇ ಇದ್ರೂ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿ, ಇಲ್ಲ ಅಂದರೆ ಹಾಗೆ ತಿನ್ನಬೇಕು ಅಂತಂದರೆ ಹಾಗೆ ತಿನ್ನಿ. ಶುಗರ್ನ ಕಡಿಮೆ ಮಾಡಿ ತಿನ್ನೋದು, ಅದು ಕುಡಿಯೋದು ಎಲ್ಲದಕ್ಕೂ ಅಂದರೆ ಸ್ವೀಟ್ಸ್ಗೆ ಯೂಸ್ ಮಾಡುವಂಥದ್ದಾಗಿರ್ಬೋದು, ಟೀ ಕಾಫಿ ಆ್ಯಂಡ್ ಬೇರೆ ಜ್ಯೂಸ್ಗಳಿಗೆ ಯೂಸ್ ಮಾಡೋದು ತುಂಬ ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿ. ಯಾಕಂದರೆ ನಾನು ಅದನ್ನು ಫಾಲೋ ಮಾಡ್ತಾಯಿದ್ದೀನಿ, ಅದರ್ವೈಸ್ ನಿಮಗೆ ಹೇಳ್ತಾ ಇರೋವಂಥದ್ದು. ಸೊ ಇದೆಲ್ಲ ಆದಮೇಲೆ ಸಂಡೇ ನೋಡಿ, ಇಬ್ಬರು ಕೆಲಸಕ್ಕೆ ಹೋಗ್ತಾಯಿದ್ರೆ ಇಬ್ಬರು ಸಮಾನವಾಗಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅದು ನನ್ನ ಪಾಲಿಸಿ. ಹಸ್ಬೆಂಡ್ ಕೂಡ ಅದಕ್ಕೆ ಸ್ಪಂದಿಸ್ತಾರೆ. ಅವರು ಯಾವುದೇ ರೀತಿಯಾಗಿ ನಾನು ಗಂಡು ಮಗ ನೀನೊಬ್ಬಳೇ ಮಾಡಬೇಕು, ನೀನು ಹೆಣ್ಮಕ್ಳು ನೀನು ಅಡುಗೆ ಮನೆಗೆ ಸೀಮಿತ, ಇಷ್ಟು ಕೆಲಸ ಹೊರಗಡೆನೂ ಮಾಡಬೇಕು ಇಲ್ಲೂ ಮಾಡಬೇಕು ಅಂತ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ಸ್ ಅವರಿಲ್ಲ. ಇನ್ನು ಹೊರಗಡೆ ನೀನು ಕೆಲಸ ಮಾಡಲೇಬೇಕು ಅನ್ನೋದು ಅವ್ರು ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ. ಬಟ್ ನನ್ನ ಒಂದು ಅಂದರೆ ಇಷ್ಟು ವರ್ಷ ನಾನು ಓದಿದ್ದೀನಿ, ಮಾಸ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಕಂಪ್ಲೀಟ್ ಮಾಡಿಕೊಂಡು ಸುಮ್ಮನೆ ಮನೆಗೆ ಏನಕ್ಕೆ ಇರಬೇಕು, ಮಗು ಆಗೋವರೆಗೂ ಅಟ್ಲೀಸ್ಟ್ ಸ್ವಲ್ಪ ದಿನ ಒಂದಿಷ್ಟು ವರ್ಷ ಕೆಲ್ಸಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು. ಬಟ್ ಅದಕ್ಕೆ ಯಾವುದೇ ರೀತಿಯಾಗಿ ನಮ್ಮ ಹಸ್ಬೆಂಡ್ ನೀನು ಹೋಗಲೇಬೇಕು ಮಾಡಲೇಬೇಕು ರೆಸ್ಟ್ರಿಕ್ಷನ್ಸ್ ಯಾವುದೂ ಹಾಕೋದಿಲ್ಲ. ಅದು ನಾನು ತುಂಬ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನಂದರೆ ನಿನ್ನ ಇಷ್ಟ ಅಮ್ಮ, ನಿನ್ಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡು, ಬಟ್ ಸರಿದಾರಿಯಿಂದ ಹೋಗು, ಸರಿದಾರಿಲಿ ಹೋಗು ಅನ್ನೋದು ಒಂದೇ ಹೇಳೋದು ಬಿಟ್ಟರೆ ಅವ್ರು ಇನ್ನೇನೂ ಹೇಳೋದಿಲ್ಲ. ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಪ್ರತಿಯೊಬ್ಬರಿಗೂ ಈಗಿನ ಕಾಲದಲ್ಲಿ ಇಂಥ ಒಳ್ಳೆ ಗಂಡ ಸಿಗೋದು ತುಂಬ ಒಳ್ಳೆಯದು. ನನಗೆ ಅಂತಲ್ಲ, ಪ್ರತಿಯೊಬ್ಬರು ಹಿಂಗೆ ಸಿಗಬೇಕು. ಯಾಕಂದರೆ ಎಲ್ಲದನ್ನು ಸಮಾನವಾಗಿ ಅರಿತುಕೊಂಡು ಬದುಕಬೇಕಾಗುತ್ತೆ ಈಗಿನ ಕಾಲದಲ್ಲಿ. ಅದ್ರಲ್ಲಿ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಲಿ ಇಬ್ಬರೂ ಕೂಡ ಕೆಲಸ ಮಾಡೋದು ತುಂಬಾ ಅಗತ್ಯವಾಗುತ್ತೆ. ಯಾಕಂದರೆ ಒಬ್ಬರು ಮನೆಗೆ ಅವರು ಒಂದು ಖರ್ಚು ವೆಚ್ಚಗಳು ನೋಡ್ಕೊತಾ ಹೋದರೆ ಇನ್ನೊಬ್ಬರು ಬೇರೆದಕ್ಕೆ ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಅಂದರೆ ಒಂದಿಷ್ಟು ಸಾಲ ಅಂತ ಇದ್ದರೆ, ಕಮಿಟ್ಮೆಂಟ್ ಅಂತ ಇದ್ದರೆ ಅದಕ್ಕೋಸ್ಕರ ಸಹ ಎಲ್ಪ್ ಆಗುತ್ತೆ. ಸುಮ್ಮನೆ ನಾವು ಒಬ್ಬರು ಆರಾಮ ಮನೆ ಕೂತ್ಕೊಂಡು ರೀಲ್ಸ್ ನೋಡೋದು ಅಥವಾ ಇನ್ನೇನೋ ಮಾಡ್ಕೊತ ಕೂತ್ಕೊಂಡ್ರೆ ಇವ್ರ ಜೊತೆ ಕೂತ್ಕೊಂಡು ಬ್ಲೇಮ್ ಮಾಡೋದು, ಗಾಸಿಪ್ಸ್ ಮಾಡೋದು ಇದೆಲ್ಲ ಕಡಿಮೆ ಮಾಡಿ. ಸೊ ಈ ರೀತಿಯಾಗಿ ನಮ್ಮನ್ನು ನಾವು ಗುರುತಿಸ್ಕೋಬೇಕಂದ್ರೆ ನಾವು ಒಳ್ಳೊಳ್ಳೆ ಕೆಲಸದಲ್ಲಿ ಭಾಗಿಯಾಗೋದು ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇನ್ನು ಅಡುಗೆ ಮಾಡೋ ಸಂದರ್ಭದಲ್ಲಿ ನನ್ನ ಸ್ನೇಹಿತೆ ಕೂಡ ನಮ್ಮ ಮನೆಗೆ ಬಂದಳು, ಕರೆಕ್ಟ್ ಟೈಮಿಗೆ ಬಂದಳು. ಪಾಪ ಅವಳು ಸುಸ್ತಾಗ್ಬಿಟ್ಟಿದ್ಲು. ಸೊ ಅದಕ್ಕೆ ನಾವು ಕೂಡ ಮನೆ ಕರೆಸ್ಕೊಂಡು ಟಿಫನ್ ಎಲ್ಲ ಮಾಡಿದ್ವಲ್ವ, ಸೊ ಎಲ್ಲ ಕೂತ್ಕೊಂಡು ಟಿಫನ್ ಎಲ್ಲ ಮಾಡಿದ್ವು. ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ, ಹೇಳಿದ್ದೆ ಕಿಚನ್ ಡೀಪ್ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಂಡೆ. ಬಟ್ ಅಂದ್ಕೊಂಡಿದ್ದಂಗೆ ಪ್ಲ್ಯಾನೇನೋ ಮಾಡಿಕೊಂಡೆ ಮಾಡಬೇಕು ಅಂತಂದು, ಬಟ್ ಯಾವ ಪ್ಲ್ಯಾನು ಆಗ್ತಾಯಿಲ್ಲ. ಬಟ್ ಎಲ್ಲ ಕೆಲಸ ಆಗಿದೆ, ಕ್ಲೀನಿಂಗ್ ಒಂದಷ್ಟೇ. ಬಾಕ್ಸ್ ಎಲ್ಲ ಒಂದು ಅವಾಗೆ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಜಸ್ಟ್ ಪಾತ್ರೆನ ವಾಶ್ ಆಗಿದೆ, ಇನ್ನೇನು ಎಲ್ಲ ಗುಡಿಸಿ ಒರೆಸ್ಬೇಕಿರೋದಷ್ಟೇ. ಬಟ್ ಆಗ್ತಾಯಿಲ್ಲ. ಇನ್ನು ನನ್ನ ಫ್ರೆಂಡ್ ಕೂಡ ಅವಳು ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಳೆ. ಅವಳು ಕೂಡ ಕ್ಲೀನಾಗಿ ಮಾಡಬೇಕು ಅಂತೇಳಿ ನಿನ್ನೆ ನೈಟ್ ಕೂಡ ಅವ್ರ ಮನೆ ಊಟಕ್ಕೆ ಹೋಗಿದ್ವಿ. ಸೊ ಅವಳು ಒಬ್ಬಳೇ ಇರೋದ್ರಿಂದ ಇವಾಗ ಸದ್ಯ ಅವ್ರ ಹಸ್ಬೆಂಡ್ ಕೂಡ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾವು ಕರೆದ್ವಿ ಮನೆಗೆ ಅಂತ. ಇನ್ನು ಯಾವಾಗಲೂ ಈಗ ಆಲ್ಮೋಸ್ಟ್ ಪ್ರತಿ ವೀಕ್ ಫ್ರೈಡೇ ಯಾವಾಗಲೂ ವೀಕ್ ಆಫ್ ತೊಗೊಳ್ತೀನಿ. ಫ್ರೈಡೇ ಈ ಸಲ ಸಂಡೇ ತೊಗೊಂಡಿದ್ದು. ಏನಾಗ್ತಿದೆ ಅಂತಂದರೆ ಟೈಮ್ ಸ್ಪೆಂಡ್ ಮಾಡೋದು ಆಲ್ಮೋಸ್ಟ್ ತುಂಬ ಕಡಿಮೆ. ಸಿಗೋ ಒಂದು ದಿನ ಜೊತೆಗೆ ಇರೋಣ, ಮಾತಾಡೋಣ, ಕೆಲಸ ಎಲ್ಲ ಇದ್ದಿದ್ದೆ ಅಂದ್ಕೊಂಡು ಇವತ್ತು ಹಂಗೆ ಆಗಿದೆ. ಏನು ಡೀಪ್ ಕ್ಲೀನ್ ಏನು ಮಾಡಲಿಕ್ಕೆ ಆಗಿಲ್ಲ, ಪ್ಲ್ಯಾನ್ ಪ್ರಕಾರ ಆಗಿಲ್ಲ. ಯಾಕಂದರೆ ಫ್ರೆಂಡ್ ಅವಳು ಅವಳ ಮನೆ ಕೆಲಸ ಮಾಡೋದು ಬಿಟ್ಟು ಬಂದಿದ್ದಾಳೆ, ನಾನು ಕೂಡ ಅವಳು ಬಂದಿದ್ದಾಳಂತೆ ಕೆಲಸ ಮಾಡೋದು ಬಿಟ್ಟಿದ್ದೀನಿ. ನಾವು ಬಂದ ತಕ್ಷಣ ಟಿಫನ್ನು ಎಲ್ಲ ಮಾಡ್ಕೊಂಡ್ವಿ, ಎಲ್ಲನೂ ಆಯಿತು. ಮಧ್ಯಾಹ್ನಕ್ಕೆ ಊಟಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಸ್ಪೆಷಲ್ಲಾಗಿ ನನಗೆ ಕರಿಬೇವು ದಿನ ಚಟ್ನಿ ಪುಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾಳೆ. ನಿಜವಾಗ್ಲೂ ನನಗೆ ಗೊತ್ತೇ ಇಲ್ಲ, ಬೇರೆ ಬೇರೆ ಚಟ್ನಿ ಇದು ಶೇಂಗಾ ಚಟ್ನಿ ಪುಡಿ ಗೊತ್ತು, ಗುರಾಳ್ ಚಟ್ನಿ ಪುಡಿ ಗೊತ್ತಿದ್ದು, ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಗೊತ್ತು. ಬಟ್ ಇದು ಕರಿಬೇವು ಜಾಸ್ತಿ ಇದೆ ಅಂತ ಹೇಳಿದೆ. ಅದಕ್ಕೆ ಇಲ್ಲ ವೇಸ್ಟ್ ಏನು ಮಾಡಬೇಡ, ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ತಿದ್ದೆ. ನನಗೆ ಶಾಕ್ ಆಗೋಯ್ತು, ಏನು ಕರಿಬೇವ್ದು ಚಟ್ನಿ ಪುಡಿ ಇದೆನಾ ಅಂತ ನನಗೆ ಒಂಥರ ಶಾಕಿಂಗ್. ಅದಕ್ಕೆ ಇಲ್ಲ ತೋರಿಸ್ಕೊಡ್ತೀನಿ, ಹಿಂಗೆ ಹೇಳೋದು ಮಾಡ್ತೀನಿ ಅನ್ನೋ, ಇಲ್ಲ ನಾನು ಮಾಡಿಕೊಡ್ತೀನಿ, ನೆಕ್ಸ್ಟ್ ಟೈಮ್ ನೀನು ಮಾಡ್ಕೋ ಅಂತ ಹೇಳಿದ್ಲು.
ಹೆಂಗೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಈಗ ಅದೊಂದು ವಿಡಿಯೋನ ಮಾಡ್ಕೊಳೋಣ ಅಂತ ಅನಿಸ್ತು. ಸೊ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಮಾರ್ನಿಂಗ್ ಬೆಳಗ್ಗೆ ಬೇಗನೆ ಇದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಎಷ್ಟು ಸಾಧ್ಯನೋ ಅಷ್ಟಾಗಿದೆ. ಬಟ್ ಫುಲ್ ಡೀಪ್ ಕಿಚನ್ ಫುಲ್ ಡೀಪ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ಬಟ್ ಮಾರ್ನಿಂಗೇ ನಾನು ಮಾಡ್ಕೊತೀನಿ. ಸೊ ಈಗ ನನ್ನ ಫ್ರೆಂಡು ಕರಿಬೇವುದು ಚಟ್ನಿ ಪುಡಿ ಮಾಡಿಕೊಡ್ತೀನಿ ಅಂತ ಅಂದಿದ್ದಾಳೆ. ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಅದು ಹಿಂಗೆ ಮಾಡೋದು ಅಂತಂದು. ಬಟ್ ಅಮ್ಮ ಏನು ನನಗೆ ದೊಡ್ಡಮ್ಮವ್ರೇನು ಈ ಥರ ಬೇರೆ ಬೇರೆ ಚಟ್ನಿ ಪುಡಿ ಹೇಳ್ಕೊಟ್ಟಿದ್ರು. ಬಟ್ ಕರಿಬೇವುದು ಚಟ್ನಿ ಪುಡಿ ಏನು ಹೇಳ್ಕೊಟ್ಟಿಲ್ಲ. ನನ್ನ ಫ್ರೆಂಡ್ ಹೇಳ್ಕೊಡ್ತಿದ್ದಾಳೆ ಅದು ಯಾವ ರೀತಿಯಾಗಿ ಮಾಡೋದು ಅಂತ. ನಿಮಗೆ ಗೊತ್ತಿಲ್ಲ ಅಂದರೆ ಈ ಒಂದು ವಿಡಿಯೋ ಮುಖಾಂತರವಾಗಿ ನೋಡಿ ತಿಳ್ಕೊಳ್ಳಿ. ಈಗ ನಾನು ಕೂಡ ಅವ್ಳು ಮಾಡೋದನ್ನ ನೋಡ್ತಿದ್ದೀನಿ, ಅದ್ರ ಜೊತೆ ವಿಡಿಯೋ ಕೂಡ ಮಾಡ್ತೀನಿ. ಸೊ ಮಿಸ್ ಮಾಡಿದ್ರೆ ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಡೀಪ್ ಕ್ಲೀನ್ ಮಾಡ್ತೀನಿ, ಕಿಚನ್ ಡೀಪ್ ಕ್ಲೀನ್ ಮಾಡ್ತೀನಿ ಅಂತಂದು. ಬಟ್ ಹೇಳಿದ್ನಲ್ಲ ಹಸ್ಬೆಂಡು ಫ್ರೆಂಡು ಬಂದಮೇಲೆ ಎಲ್ಲ ಉಲ್ಟಾ ಹೊಡೆದೋಯ್ತು. ಸೊ ಇನ್ನೂ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಕೂಡ ಹಸ್ಬೆಂಡ್ ಹೆಲ್ಪ್ ಮಾಡಿದರು ಅಂತ ಹೇಳಿ ಅದೇ ಟೈಮಲ್ಲಿ ನನ್ನ ಸ್ನೇಹಿತೆ ಬಂದಳು. ಕುತ್ಕೊಂಡೆಲ್ಲ ಟಿಫನ್ ಮಾಡಿದ್ಮೇಲೆ ಅವಳೇನೋ ನನಗೆ ಕರಿಬೇವು ಜಾಸ್ತಿ ಇದೆ ಕಣೆ, ಏನು ಮಾಡೋದು, ಅಲ್ಲಿ ಮುಂದೆ ಬೇರೆ ಬಿಸಿಲಿಲ್ಲ ಏನಿಲ್ಲ ಮನೆ ಮುಂದೆ ಅಂತಂದು. ಇಲ್ಲ ಕೊಡು ನಾನು ಕರಿಬೇವ್ದು ಚಟ್ನಿ ಪುಡಿ ಮಾಡಿಕೊಡ್ತೀನಿ ಅಂದ್ಲು. ನನಗೆ ಇದೇನಪ್ಪ ಕರಿಬೇವಿನ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಕೇಳಿದ್ದೀನಿ, ಗುರಾಳ್ ಚಟ್ನಿ ಪುಡಿ ಕೇಳಿದ್ದೀನಿ, ಇದೇನು ಕರಿಬೇವಿನ ಚಟ್ನಿ ಪುಡಿ ನನಗೆ ಗೊತ್ತಿಲ್ಲ ಕಣೆ ಅಂತ ಅಂದೆ. ಇಲ್ಲ ನಾನು ಮಾಡ್ತಿರ್ತೀನಿ. ಈಗ ನನ್ನ ಫ್ರೆಂಡ್ ಎಲ್ಲ ವಾಶ್ ಮಾಡ್ತಾ ಇದ್ದಾಳೆ ಕರಿಬೇವನ್ನ. ನಾನು ಕೂಡ ಸಾಂಬಾರಿಗೆ ರೆಡಿ ಮಾಡಿದೆ. ಸಾಂಬಾರು ರೆಡಿ ಆಗಿದೆ, ಒಗ್ಗರಣೆ ಒಂದು ಹಾಕಬೇಕು. ಸೊ ಈಗ ಇನ್ನೇನು ಮಾಡಬೇಕು ನೆಕ್ಸ್ಟು ಬಟ್ಟೆಲಿ ಕ್ಲೀನಾಗಿ ಸ್ವಲ್ಪ ಒರೆಸ್ಕೊಂಡು ಈ ಥರ ಸ್ವಲ್ಪ ಮಾಡಿಕೊಂಡು ಕ್ಲೀನಾಗಿ ಒಣಗಬೇಕಾ? ಹಾಂ, ಬಟ್ಟೆಲಿ ಒರೆಸ್ಕೊಂಡ್ರೆ ಸಾಕು. ಮತ್ತೆ ಅಂಚಲ್ಲಿ ಬಿಸಿ ಮಾಡ್ಕೊತೀವಲ್ಲ ನೀರಿನೆಲ್ಲ. ಓಕೆ. ಓ, ಹೊಸ ರೆಸಿಪಿನ ಹೇಳ್ಕೊಡ್ತಾ ಇದ್ದಾಳೆ ನನ್ನ ಫ್ರೆಂಡು. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನೋಡಿ ಈ ಥರ ಎಲ್ಲ ಟ್ರಿಕ್ಸ್ ಯಾವ ಥರ ಇದೆ. ಯಾವ ಕೆಲಸ ಮಾಡ್ತಾ ಇದ್ದೆ ಹೇಳು ಮೇಘನಾ? ಇದು ನಾನು ಸಾಂಬಾರ್ ಪೌಡರು, ಎಸ್ ಎಸ್ ಎಸ್. ಅಂದರೆ ಮುಂಚೆ ಇಡ್ಲಿ ಎಲ್ಲನೂ ಮಾಡ್ತಾ ಇದ್ದಲ್ವಾ? ಹೋಟೆಲ್ ಥರ. ಹಾಂ, ಕ್ಯಾಟ್ರಿಂಗ್. ಅದು ನಾನು ಫುಡ್ ಡೆಲಿವರಿ ಅಂತ ಹೇಳಲಿಕ್ಕೆ ಹೋದೆ. ಹೋಟೆಲ್ ಇತ್ತು, ನಾವು ಒಂದು ಹೋಟೆಲ್ ಮಾಡ್ತಿದ್ವಿ. ಹ್ಞೂ. ಅಂದರೆ ನಂದು ಏನಂದರೆ ಓನಾಗಿ ಬಿಸ್ನೆಸ್ ಸ್ಪೈಸಸ್ ಇಂದ ಮಾಡ್ಕೊಬೇಕು ಅಂತ ಬಿಸ್ನೆಸ್ ಮೈಂಡೆಡ್ ಎಲ್ಲ ತಗೊಂತಿದ್ದ. 50 kg 1 ಕ್ವಿಂಟಾಲು ಈ ಥರ ಎಲ್ಲ ಸಾಂಬಾರ್ ಪೌಡರು, ಪುಳಿಯೋಗರೆ ಪೌಡರು, ಎಲ್ಲ ಗರಂ ಮಸಾಲ, ವಾಂಗಿಬಾತ್ ಪೌಡರು, ಬಿಸಿಬೇಳೆ ಬಾತಿಂದು ಎಲ್ಲ ಈ ಥರ ಬಲ್ಕ್ ಆರ್ಡರ್ಸ್ ತೊಗೊತಿದ್ದೆ. ಇವಾಗ ಇಲ್ಲಿ ಶಿಫ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದು ಸದ್ಯಕ್ಕೆ. ಒಂದು ಕಡೆ ನನ್ನ ಫ್ರೆಂಡು ನನಗೆ ಕರಿಬೇವಿನ ಚಟ್ನಿ ಮಾಡಿಕೊಡ್ತಾಯಿದ್ದಾರೆ. ನನ್ನ ಹಸ್ಬೆಂಡು ಹೊರಗಡೆ ಇಲ್ಲಿ ಈ ಥರ ತರಲೆ ಕೆಲಸಗಳು ಮಾಡ್ತಾಯಿದ್ದಾರೆ, ಕೂಗೋದೆಲ್ಲ ಮಾಡ್ತಾಯಿದ್ರು. ಅದು ತುಂಬ ಒಂಥರ ನಗು ಬರ್ತಿತ್ತು. ಅದಕ್ಕೆ ಅದನ್ನೆಲ್ಲ ವಾಯ್ಸ್ನ ಇದನ್ನು ಮಾಡಿದ್ದೀನಿ. ನನ್ನ ಫ್ರೆಂಡ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಕರಿಬೇವೆಲ್ಲ ಒರೆಸಿ ಅಂದರೆ ವಾಶ್ ಮಾಡಿ ಒರೆಸಿಟ್ಕೊಂಡು ಅದಾದಮೇಲೆ ಅದನ್ನೆಲ್ಲ ಫ್ರೈ ಮಾಡ್ತಾಯಿದ್ದಾಳೆ. ನೋಡ್ತಾ ಇರ್ಬೋದು ಏನೇನು ನೀರೆಲ್ಲ ಇರುತ್ತಲ್ವ, ವಾಶ್ ಮಾಡಿದ್ದು ಸ್ವಲ್ಪ ಬಟ್ಟೆಯಿಂದ ಒರೆಸಿದ್ರೂ ಸಹ ಸ್ವಲ್ಪ ನೀರಿರುತ್ತೆ. ಅದನ್ನು ಕ್ಲೀನಾಗಿ ಅವಳು ಫ್ರೈ ಮಾಡ್ಕೊತಾ ಇದ್ದಾಳೆ. ಬ್ರೌನ್ ಶೇಡ್ ಬರೋ ಥರ. ನಿಜವಾಗ್ಲೂ ಸಖತ್ತಾಗಿತ್ತು. ಅದು ಫ್ರೈ ಮಾಡ್ತಾ ಇರುವಾಗ ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು. ಇನ್ನೂ ಹಾಗೆ ಫ್ರೈ ಮಾಡ್ತಾ ಇರುವಾಗ ಒಂದು ದಪ್ಪಂದು ಮತ್ತು ಒಂದು ದಪ್ಪಂದು ಎಲೆ ಸಿಕ್ತು, ಇನ್ನೊಂದು ಇಷ್ಟು ದೊಡ್ಡ ಎಲೆ ಸಿಕ್ತು. ಆ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ, ಇದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅದು ಅದೇ ಕರಿಬೇವಿನ ಘಮ ಘಮ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನಿಜವಾಗ್ಲೂ ಈ ಥರ ಎಲ್ಲ ರೆಸಿಪೀಸ್ ಕೆಲವೊಂದು ಗೊತ್ತೇ ಇರೋದಿಲ್ಲ ನಮಗೆ. ಬೇರೆ ಬೇರೆ ರೀತಿ ರೆಸಿಪೀಸ್ ಗೊತ್ತಿರುತ್ತೆ. ಇವಳಿಂತೂ ಯಾವಾಗಲಾದರೂ ಬಂದರೆ ಏನಾದರೂ ಒಂದು ರೆಸಿಪೀಸ್ ಹೇಳ್ಕೊಡ್ತಾ ಇರ್ತಾಳೆ. ನನಗದು ಸಿಕ್ಕಾಬಟ್ಟೆ ಇಷ್ಟ ಆಗ್ತಿರುತ್ತೆ. ಅದು ಟ್ರೈ ಕೂಡ ಮಾಡ್ತಿರ್ತೀನಿ. ಮುಂಚೆಲ್ಲ ಅಮ್ಮರು ಏನು ಮಾಡ್ತಾಯಿದ್ರು ಅದನ್ನಷ್ಟೇ ಮಾಡ್ತಾಯಿದ್ದೆ. ಅದಾದಮೇಲೆ ಹಸ್ಬೆಂಡ್ ಕೂಡ ಯಾವ್ದು ಹೇಳ್ತಾಯಿದ್ರು ಅದನ್ನು ಬಂದು ಮಾಡ್ತಾಯಿದ್ದೆ. ಕೆಲವೊಂದು ಇವಳು ಬಂದಮೇಲೆ ಕೂಡ ನನ್ನ ಸ್ನೇಹಿತೆ ಅವಳು ಅದು ಇದು ಹೇಳ್ಕೊಡ್ತಿರ್ತಾಳೆ, ಈ ಥರ ಮಾಡು ಹಿಂಗೆ ಮಾಡು ಅಂತಂದು. ಅದು ಕೂಡ ಚೆನ್ನಾಗಿ ಬರುತ್ತೆ. ನಾನು ಸೊಪ್ಪು ಬೇರೆ ರೀತಿ ಮಾಡ್ತಿದ್ದೆ, ಬಟ್ ಅವಳು ಹೇಳ್ಕೊಟ್ಟಿದ್ದ ಪ್ರಕಾರನೇ ನಾನು ಮಾಡಲಿಕ್ಕೆ ಹೋದೆ. ಅದು ಕೂಡ ಟೈಮು ಕೂಡ ಸೇವ್ ಆಗ್ತಾಯಿತ್ತು, ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೂಡ ಇರ್ತಾಯಿತ್ತು. ಸೊ ಹಾಗೆ ಅವಳು ಫ್ರೈ ಮಾಡ್ತಾ ಇದ್ಲು, ನಾನು ಕೂಡ ಜೊತೆ ಮಾತಾಡ್ತಾಯಿದ್ದೆ. ಇನ್ನು ಅವಳು ಕೊಡೋದು ಎಷ್ಟೊತ್ತ ನೀನೇ ವೀಡಿಯೋ ಮಾಡ್ತೀಯ ಅಂತಂದು ಅವಳೇ ಮಾಡ್ತಾನೆ ವೀಡಿಯೋ ಮಾಡ್ತಾಯಿದ್ದಾಳೆ. ಇನ್ನು ಕರಿಬೇವೆಲ್ಲ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿನೂ ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಎಲ್ಲ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಅದು ಅಂದರೆ ಫುಲ್ಲು ಸೀಡ್ಸೋ ಥರ ಎಲ್ಲ ಮಾಡ್ಕೊಬೇಡಿ.
ಹೋಗಬೇಡಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಬ್ರೌನ್ ಕಲರ್, ಅಂದರೆ ಕೈ ಆಡಿಸ್ತಾನೆ ಇರಬೇಕು. ಇನ್ನು ಜೊತೆಗೆ ಆ ಧನಿಯಾ ಕಾಳು ಜೊತೆಗೆ ಹುಣಸೆ ಹಣ್ಣು ಕೂಡ ಫ್ರೈ ಮಾಡ್ಕೋಬೇಕು. ನೀವೇನೇನು ಬಳಸಿದ್ದನ್ನು ಎಲ್ಲನೂ ಕೂಡ ಫ್ರೈ ಮಾಡ್ಕೋಬೇಕು. ಇದು ಆಪ್ಷನ್ಸು, ಮೆಂತ್ಯ ಕಾಳು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದಾದಮೇಲೆ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕೆಲ್ಲ, ಆರಬೇಕು ಅಂದರೆ ತಣ್ಣಗಾಗಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡ್ರೆ, ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕರಿಬೇವಿನ ಚಟ್ನಿ ರೆಡಿ ಆಗಿರುತ್ತೆ. ಅದು ಕೂಡ ವಿಜುವಲ್ಸ್ ಕ್ಲಿಪ್ಪು ಎಲ್ಲ ಮಿಸ್ ಆಗಿಬಿಟ್ಟಿದೆ. ಸೊ ನನ್ನ ಫ್ರೆಂಡು ಕೂಡ ಅದನ್ನು ಮಾಡಿ ಆದಮೇಲೆ ಮಧ್ಯಾಹ್ನಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿ ಕೊಟ್ಟಳು. ಆರಾಮಾಗಿ ಊಟ ಮಾಡಿಕೊಂಡು ಎಲ್ಲರೂ ಮೂವಿ ನೋಡಿ ಈ ಡೇನ ಕಂಪ್ಲೀಟ್ ಮಾಡಿದ್ವಿ. ಅಂದ್ಕೊಂಡಿದ್ದು ಕ್ಲೀನಿಂಗ್ ಕೆಲಸ ಏನೂ ಮಾಡಲಿಲ್ಲ, ಬಟ್ ಆ ಕೆಲಸ ಮಾಡಲಿಕ್ಕೆ ತುಂಬಾ ಕಷ್ಟ ಆಗೋಗ್ಬಿಡ್ತು. ನೆಕ್ಸ್ಟ್ ಆಫೀಸು ಅದು ಇದು ಅನ್ನೋಷ್ಟಕ್ಕೆ. ಸೊ ಇದು ಆಗಿತ್ತು ಸಂಡೆಯ ಒಂದು ವ್ಲಾಗು. ಯಾರೆಲ್ಲೇ ಒಂದು ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಚಂದು ಓಂಕಾರ್ ವ್ಲಾಗ್ಸ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.